ಹಾಯ್, ವೆಲ್ಕಮ್ ಟು ಅಂಜಲಿಸ್ ಕಿಚನ್. ಇವತ್ತು ನಾವು ಪಂಚಮಿಗೆ ಉಳಿದಿರೋ ಹಳ್ಳಿನಿಂದ ಉಂಡೆ ಹೇಗೆ ಕಟ್ಟೋದು ಅಂತ ನೋಡೋಣ. ಮೊದಲಿಗೆ 1 kg ಬೆಲ್ಲನ ತೊಗೊಂಡು ಈ ಥರ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ. ಒಂದು ಬಾಳಿಗೆ ತೊಗೊಂಡು ಎಣ್ಣೆನ ಹಾಕ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದಾದ್ಮೇಲೆ ಈ ಥರ ಬೆಲ್ಲನ ಚೆನ್ನಾಗಿ ಅದರಲ್ಲಿ ಹಾಕ್ಕೊಳ್ಬೇಕು. ಅಷ್ಟು ಬೆಲ್ಲನೂ ಒಂದೇ ಸರಿ ಹಾಕಿಬಿಟ್ಟು ಈ ಥರ ತಿರುಗ್ಕೊಳ್ತಾ ಇರಬೇಕು. ಎಷ್ಟು ಚೆನ್ನಾಗಿ ತಿರುಗ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಬೆಲ್ಲ ಪಾಕ ಆಗುತ್ತೆ. ಕೈನ ಬಿಡದೆ ಇದನ್ನು ಚೆನ್ನಾಗಿ ತಿರುಗ್ಕೊಳ್ಬೇಕು, ಇಲ್ಲದಿದ್ದರೆ ಸೀದೋಗ್ಬಿಡುತ್ತೆ. ಬೆಲ್ಲ ಸಂಪೂರ್ಣವಾಗಿ ಕರ್ಗ್ಬಿಡಬೇಕು. ಎಷ್ಟು ಚೆನ್ನಾಗಿ ತಿರುಗ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬೇಗ ಆಗುತ್ತೆ. ಬೆಲ್ಲ ಹದಕ್ಕೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಘಮ ಘಮ ವಾಸನೆ ಬರುತ್ತೆ. ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಥರ ಹಳ್ಳನ ಸೈಡ್ಗೆ ಹಾಕ್ಕೊಂಡು ಪಾಕ ಮಾಡಿರೋ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕ ಮಾಡಿಕೊಂಡು ಹಾಕೊಳ್ಳುವಾಗ ಹುಷಾರಾಗಿ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಮತ್ತು ಹಳ್ಳು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಆದರೆ ಸಾಕು. ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಹಾಗಂತ ಜಾಸ್ತಿ ಬಿಸಿ ಇರುವಾಗ ಕಟ್ಟಿದರೆ ಕೈಗೆ ಗುಳ್ಳೆ ಬಂದುಬಿಡುತ್ತೆ. ಕೈಯಲ್ಲಿ ಈ ಥರ ಸ್ವಲ್ಪ ತಗೊಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.